ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕದನ ವಿರಾಮ ಉಂಟಾಗಿರೋದು ಭಾರತದ ಗಡಿಯಲ್ಲಿ ಮಾತ್ರ, ಬಲೂಚಿಸ್ತಾನದಲ್ಲ. ಒಂದ್ ಕಡೆ ನ್ಯೂಕ್ಲಿಯರ್ ರೇಡಿಯೇಷನ್ ಬಗ್ಗೆ ಹರಡ್ತಾ ಇರೋ ಸುದ್ದಿಗಳನ್ನು ದಮನ ಮಾಡ್ತಾ ಅದನ್ನು ಹೇಗೆ ಸರಿಪಡಿಸಬೇಕು ಅಂತ ಗೊತ್ತಾಗದೆ ಅಮೆರಿಕಾದ ಸಹಾಯ ಪಡ್ಕೊಳ್ತಾ ಇರೋ ಪಾಕಿಸ್ತಾನಕ್ಕೆ ಈಗ ಬಲೂಚಿಗರ ಹೋರಾಟದ ಬಿಸಿ ಮತ್ತಷ್ಟು ಹೆಚ್ಚುತ್ತಾಗ್ತಾ ಇದೆ. ಈ ಮಧ್ಯೆ ಬಲೂಚರು ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿದ್ದಾರೆ. ನಮ್ಮ ದೇಶವನ್ನ ಬಲೂಚಿಸ್ತಾನ ಅಂತ ಗುರುತಿಸಿ ಪಾಕಿಸ್ತಾನದ ಭಾಗ ಅಂತಲೋ ಅಥವಾ ನಾವು ಪಾಕಿಸ್ತಾನಿಗಳು ಅಂತಲೋ ನೋಡೋದಿಕ್ಕೆ ಹೋಗಬೇಡಿ ಅಂತ ಬಲೂಚ್ ಹೋರಾಟಗಾರ ಮೀರ್ ಯಾರ್ ಬಲೂಚ್ ಕರೆ ಕೊಟ್ಟಿದ್ದಾರೆ. ಹಾಗೆ ಸರಣಿ ಟ್ವೀಟ್ ಮಾಡಿರೋ ಮೀರ್ ಯಾರ್, ನಾವು ಭಾರತದ ಜೊತೆ ಇದ್ದೀವಿ. ಪಾಕಿಸ್ತಾನ ಅನ್ನೋ ಭಯೋತ್ಪಾದಕ ದೇಶಕ್ಕೆ ಚೈನಾ ಬೆಂಬಲವಾಗಿ ನಿಂತಿದೆ, ಆದರೆ ಬಲೂಚರು ಯಾವತ್ತೂ ಭಾರತದ ಜೊತೆಗಿದ್ದಾರೆ. ನರೇಂದ್ರ ಮೋದಿ ಅವರೇ, ಬಲೂಚಿಸ್ತಾನದ 60 ಮಿಲಿಯನ್ ಯೋಧರು ನಿಮ್ಮ ಜೊತೆ ನಿಂತಿದ್ದಾರೆ, ನಾವಿದ್ದೀವಿ ನಿಮ್ಮ ಜೊತೆ ಅಂತ ಆ ಟ್ವೀಟಲ್ಲಿ ಹೇಳಿದ್ದಾನೆ. ಜೊತೆಗೆ ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನ ಮಾನ್ಯ ಮಾಡಿ ಬಲೂಚನ್ನ ಇನ್ನು ಮುಂದೆ ಸ್ವತಂತ್ರ ದೇಶ ಅಂತ ಗುರುತಿಸಿ ಅಂತ ಕೂಡ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಈ ಮೀರ್ ಯಾರ್ ಬಲೂಚ್ ಮನವಿಯನ್ನು ಮಾಡಿಕೊಂಡಿದ್ದಾನೆ. ಹಾಗಾದರೆ ಏನಾಗ್ತಾ ಇದೆ ಬಲೂಚಿಸ್ತಾನದಲ್ಲಿ? ಏನವರ ಸ್ವಾತಂತ್ರ್ಯದ ಕನಸು ಕೆಚ್ಚು? ಬನ್ನಿ ನೋಡೋಣ. ಗೆಳೆಯರೆ, ಬಲೂಚಿಸ್ತಾನದಲ್ಲಿ ಬಂಡಾಯ ಮುಂದುವರಿತಾ ಇದೆ. ಅಲ್ಲಿ ಪಾಕಿಸ್ತಾನಿ ಅಂತ ಯಾರಾದರೂ ಹೇಳಿಕೊಂಡ್ರೂ ಕೂಡ ಅವರನ್ನು ಕೊಂದು ಹಾಕೋ ಪರಿಸ್ಥಿತಿ ಇದೆ. ಇಷ್ಟು ದಿನ ಬರೀ ಪಾಕಿಸ್ತಾನದ ಪೊಲೀಸರು, ಸೈನ್ಯ ಹಾಗೂ ಚೈನಾದ ಆಸ್ತಿಪಾಸ್ತಿಗಳು ಮತ್ತು ಜನರ ಮೇಲೆ ಮಾತ್ರ ದಾಳಿ ಮಾಡ್ತಾ ಇದ್ದ ಬಲೂಚಿಸ್ತಾನದ ಯೋಧರು ಈಗ ಪಂಜಾಬಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನದ ವಾಹನಗಳು ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಮತ್ತು ಇರಾನಿನ ಗಡಿಯಿಂದ ಸರಕು ಸರಂಜಾಮುಗಳನ್ನು ಸಾಗಾಟ ಮಾಡೋದನ್ನು ಕೂಡ ತಡೆಯುವ ಪ್ರಯತ್ನವನ್ನು ಬಲೂಚ್ ಪಡೆಗಳು ಮಾಡ್ತಾ ಇವೆ. ಇದೇ ಸಂದರ್ಭದಲ್ಲಿ ಮೊನ್ನೆ ಇರಾನ್ನಿಂದ LPG ಸರಬರಾಜು ಮಾಡ್ತಾ ಇದ್ದ ಟ್ಯಾಂಕರ್ಗಳನ್ನು ಕೊಟ್ಟಾದ ಬಳಿ ನಿಲ್ಲಿಸಿ ಅದರಲ್ಲಿದ್ದ ಚಾಲಕರನ್ನ ಅಜ್ಞಾತ ಬಂದೂಕುಧಾರಿಗಳು ಅಪಹರಿಸಿದ್ದಾರೆ. ಆ ನಂತರ 4 ಚಾಲಕರ ದೇಹಗಳು ಸಿಕ್ಕಿವೆ, ಅವರನ್ನು ಗುಂಡಿಟ್ಟು ಕೊಲ್ಲಲಾಗಿದೆ. ಇಲ್ಲಿ ಪಾಕಿಸ್ತಾನದ ಜೊತೆ ಹೋರಾಟ ಮಾಡೋದಕ್ಕೆ ಪಾಪ ಅಮಾಯಕ ಲಾರಿ ಡ್ರೈವರ್ಗಳನ್ನು ಯಾಕೆ ಕೊಲ್ಲಬೇಕು ಅಂತ ನಿಮಗೆ ಅನ್ನಿಸಬಹುದು. ಈ ಚಾಲಕರು ಪಂಜಾಬ್ ಪಾಕಿಸ್ತಾನದ ರಹೀಮ್ ಯಾರ್ ಖಾನ್ ಪ್ರದೇಶಕ್ಕೆ ಸೇರಿದವರು. ಇಲ್ಲಿ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಯಾರೂ ಕೂಡ ತನ್ನ ನೆಲಕ್ಕೆ ಬರೋದೇ ಬೇಡ ಅಂತ ಬಯಸ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ ಅವರು ಪಾಕಿಸ್ತಾನದ ದೌರ್ಜನ್ಯಗಳಿಂದ ಬೇಸತ್ತಿದ್ದಾರೆ. ಇಷ್ಟು ದಿನ ಹಾಗೂ ಈಗಲೂ ಕೂಡ ಬಲೂಚಿಸ್ತಾನದ ನಗರ ಪ್ರದೇಶಗಳಿಂದ ಪಾಕಿಸ್ತಾನಿ ISI ಹಾಗೂ ಪಾಕಿಸ್ತಾನಿ ಸೇನೆ ಒಂದಷ್ಟು ಜನ ಅಮಾಯಕ ಬಲೂಚರನ್ನ ಇದ್ದಕ್ಕಿದ್ದ ಹಾಗೆ ಹೊತ್ಕೊಂಡು ಹೋಗುತ್ತೆ. ಆನಂತರ ಅವರ ಹೆಣಗಳೆಲ್ಲೋ ಬಿದ್ದಿರೋದು ಗೊತ್ತಾಗುತ್ತೆ. ಕೆಲವರ ಹೆಣಗಳು ಕೂಡ ಸಿಗೋದಿಲ್ಲ. ಅವರನ್ನು ಯಾರು ಕೊಂದರು, ಯಾಕೆ ಕೊಂದರು, ಕಾಣೆಯಾದವರು ಏನಾದರೂ ಅನ್ನೋ ಬಗ್ಗೆ ಪಾಕಿಸ್ತಾನದ ಪೊಲೀಸರಾಗಲಿ, ಸೇನೆ ಆಗಲಿ, ಅಲ್ಲಿನ ಸರ್ಕಾರ ಆಗಲಿ ಯಾವ ಮಾಹಿತಿಯನ್ನು ಕೊಡೋದಿಲ್ಲ. ಹೀಗೆ ಸಾವಿಗೀಡಾದ ಸಾವಿರಾರು ಬಲೂಚ್ ಯುವಕರ ಫೋಟೋಗಳನ್ನು ಇಟ್ಟುಕೊಂಡು ಅಲ್ಲಿ ಪ್ರತಿಯೊಂದು ಊರಲ್ಲೂ ಪ್ರತಿಭಟನೆಗಳನ್ನು ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕು ಸಂಘಟನೆಗಳಿಗೆ ಕೂಡ ಈ ಬಗ್ಗೆ ದೂರುಗಳನ್ನು ಕೊಡಲಾಗಿದೆ. ಅಲ್ಲಿ ಮಾನವ ಹಕ್ಕು ಹೋರಾಟಗಾರ್ತಿ ಮೆಹರಾಂಗ್ ಬಲೂಚ್ ಅವರನ್ನು ಕೂಡ ಜೈಲಲ್ಲೇ ಇಟ್ಟಿದ್ದಾರೆ. ಅವರನ್ನು ಪಾಕಿಸ್ತಾನ ಬಿಡುಗಡೆ ಮಾಡ್ತಾ ಇಲ್ಲ. ಮಾನವ ಹಕ್ಕುಗಳ ಹೋರಾಟಗಾರ್ತಿಯ ಪರಿಸ್ಥಿತಿಯೇ ಹೀಗಾದಾಗ ಅಲ್ಲಿನ ಸಾಮಾನ್ಯ ಜನರ ಸ್ಥಿತಿಗತಿಗಳು ಇನ್ನು ಹೇಗಿರಬೇಡ. ಇನ್ನು ಈ ಹತ್ಯಾಕಾಂಡಗಳನ್ನು ಮಾಡ್ತಾ ಇರೋದು ಪಾಕಿಸ್ತಾನದ ಸೇನೆ ಮತ್ತು ISI. ಅಲ್ಲಿ ಪಾಕಿಸ್ತಾನ ಅಂದರೆ ಸಿಂಧ್, ಖೈಬರ್, ಬಲೂಚ್, ಪಂಜಾಬ್ ಎಲ್ಲ ಸೇರಿದ ಪಾಕಿಸ್ತಾನ ಅಲ್ಲ. ಪಾಕಿಸ್ತಾನ ಅಂದರೆ ಬರೀ ಪಂಜಾಬ್ ಪ್ರಾಂತ್ಯ ಮಾತ್ರ. ಪಾಕಿಸ್ತಾನದ ಆಡಳಿತವನ್ನ, ಸೇನೆಯನ್ನ ಪ್ರತಿಯೊಂದನ್ನು ನಿಯಂತ್ರಿಸುವುದು ಪಂಜಾಬ್ನಿಂದ ಬಂದವರೇ. ಇಡೀ ಪಾಕಿಸ್ತಾನದ ಅಷ್ಟೂ ಪ್ರಾಂತ್ಯಗಳಿಂದ ಲಾಭ ಮಾಡಿಕೊಳ್ಳೋದು ಕೂಡ ಪಂಜಾಬಿ ಪಾಕಿಸ್ತಾನಿಗಳೇ. ಹೀಗಾಗಿ ಬಲೂಚಿಗರಿಗೆ ಇಡೀ ಪಂಜಾಬ್ ಮೇಲೆ ಸಿಟ್ಟಿದೆ. ಅವನು ರಾಜಕಾರಣಿ ಆದರೂ, ಸೈನಿಕ ಆದರೂ, ಪೊಲೀಸ್ ಆದರೂ, ಕಡೆಗೆ ಲಾರಿ ಡ್ರೈವರ್ ಆದರೂ ಕೂಡ ಪಂಜಾಬಿ ಅಂದ ಮೇಲೆ ಅವನು ನಮ್ಮ ದೇಶಕ್ಕೆ ಕಾಲಿಡಬಾರ್ದು. ಇನ್ನು ಪಾಕಿಸ್ತಾನದಿಂದ ಯಾರೇ ಬಂದರೂ ಕೊಂದು ಹಾಕ್ತೀವಿ ಅನ್ನೋ ಭಯ ಹುಟ್ಟಿದ್ರೆ ಮಾತ್ರ ಅಲ್ಲಿಗೆ ಸರಕು ಸರಂಜಾಮುಗಳ ಸಾಗಾಣಿಕೆಗೆ ಬರುವ ವಾಹನಗಳು ನಿಂತು ಹೋಗುತ್ತವೆ. ಅಲ್ಲಿಗೆ ವಾಹನಗಳು ಬರಲಿಲ್ಲ ಅಂದ್ರೆ ಪಾಕಿಸ್ತಾನದ ಜೊತೆ ಇರಾನಿನ ಗಡಿಯ ಸಂಪರ್ಕ ಕಟ್ಟಾಗುತ್ತೆ. ಅಲ್ಲಿಗೆ ಬಲೂಚಿಸ್ತಾನಕ್ಕೆ ಪಾಕಿಸ್ತಾನದ ಜೊತೆಗಿನ ಸಂಪರ್ಕವೇ ಕತ್ತರಿಸಿ ಹೋಗುತ್ತೆ. ಇದು ಬಲೂಚರ ಸದ್ಯದ ಪ್ಲಾನ್. ಹೀಗಾಗಿ ಬಲೂಚಿಸ್ತಾನ ಈಗ ಯಾವುದೇ ಪಾಕಿಸ್ತಾನಿ ತನ್ನ ನೆಲದಲ್ಲಿ ಕಾಣಿಸಿದ್ರು ಕೊಂದು ಹಾಕೋದಿಕ್ಕೆ ನಿರ್ಧಾರವನ್ನು ಮಾಡಿದೆ. ಇದರ ಜೊತೆಗೆ ಮೀರ್ ಯಾರ್ ಬಲೂಚ್ ಬಲೂಚಿಸ್ತಾನ ಸ್ವತಂತ್ರಗೊಂಡಿದೆ ಅನ್ನೋ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ನನಗೆ ಪತ್ರಕರ್ತರೊಬ್ಬರು ಪ್ರಶ್ನೆ ಕೇಳಿದರು, ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯ ಯಾವಾಗ ಅಂತ. ನಾವು ಬ್ರಿಟಿಷರು ಈ ನೆಲದಿಂದ ಎದ್ದು ಹೋದಾಗಲೇ ಸ್ವತಂತ್ರಗೊಂಡಿದ್ದೀವಿ. ಆಗಸ್ಟ್ 11, 1947ರಲ್ಲೇ ಬಲೂಚಿಸ್ತಾನ ಸ್ವತಂತ್ರಗೊಳ್ತು ಅಂತ ಆ ಪತ್ರಕರ್ತರಿಗೆ ನಾನು ಹೇಳಿದ್ದೀನಿ ಅಂತ ಮೀರ್ ಬಲೂಚ್ ಹೇಳ್ಕೊಂಡಿದ್ದಾರೆ. ಗೆಳೆಯರೆ,
ಮೀರ್ ಯಾರ್ ಹೇಳಿರುವುದರಲ್ಲಿ ಯಾವ ಸುಳ್ಳು ಅತಿಶಯೋಕ್ತಿ ಏನೂ ಇಲ್ಲ. 1947ರಲ್ಲಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂದಾಗ ಈ ಬಲೂಚಿಸ್ತಾನ ಕೂಡ ಬ್ರಿಟಿಷ್ ಇಂಡಿಯಾದ ಅಂಗ ಆಗಿತ್ತು. ಅವಧಿಗೆ ಇಲ್ಲಿ ಕಲಾತ್ನ ನವಾಬರು ಆಳ್ವಿಕೆ ಮಾಡ್ತಾ ಇದ್ರು. ಪಾಕಿಸ್ತಾನದ ಪಶ್ಚಿಮ ಹಾಗೂ ದಕ್ಷಿಣ ಭಾಗಗಳಲ್ಲಿ ಹರಡಿಕೊಂಡಿರುವ ಬಲೂಚಿಸ್ತಾನ ಸಮೃದ್ಧ ರಾಜ್ಯ ಆಗಿತ್ತು. ಇನ್ನು ಬ್ರಿಟಿಷರು ಭಾರತ ಮತ್ತು ಪಾಕಿಸ್ತಾನಗಳಿಗೆ ಸ್ವಾತಂತ್ರ್ಯ ಕೊಡುವ ಮೊದಲೇ ಅಂದ್ರೆ ಆಗಸ್ಟ್ 11ನೇ ತಾರೀಖೆ ಬಲೂಚ್ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತು. ಹಾಗೆ ಭಾರತ ಪಾಕಿಸ್ತಾನಗಳ ರಚನೆಯ ಸಂದರ್ಭದಲ್ಲಿ ತಮ್ಮ ತಮ್ಮ ರಾಜ್ಯಗಳನ್ನು ಯಾವ ದೇಶಕ್ಕೆ ಬೇಕಾದರೂ ಸೇರಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಕ್ಕನ್ನು ಆಯಾ ರಾಜ್ಯಗಳಿಗೆ ಬ್ರಿಟಿಷ್ ಆಡಳಿತ ಕೊಡ್ತು. ಆ ಸಂದರ್ಭದಲ್ಲಿ ಒಂದಷ್ಟು ರಾಜ್ಯಗಳು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಸೇರಿಕೊಂಡ್ರೆ ಮತ್ತೆ ಕೆಲ ಸಂಸ್ಥಾನಗಳು ತಟಸ್ಥವಾಗಿ ಉಳಿಯುವ ಹಾಗೂ ಸ್ವತಂತ್ರವಾಗಿ ಉಳಿದು ಬಿಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದವು. ನಮ್ಮ ಹೈದರಾಬಾದ್, ಜಮ್ಮು ಕಾಶ್ಮೀರ, ಜುನಾಗಢ ಹಾಗೂ ಪಾಕಿಸ್ತಾನದ ಭಾಗದಲ್ಲಿನ ಕಲಾತ್ತುಗಳು ಅಂಥ ಸ್ವತಂತ್ರವಾಗಿ ಉಳಿಯುವ ದೇಶಗಳ ಪಟ್ಟಿಯಲ್ಲಿದ್ವು. ಆ ಕಲಾತ್ತೆ ಇವತ್ತಿನ ಬಲೂಚಿಸ್ತಾನ. ಸ್ನೇಹಿತರೆ, ಆಗಸ್ಟ್ 11, 1947ರಂದು ಬಲೂಚಿಸ್ತಾನ ಸ್ವತಂತ್ರಗೊಳ್ತು. ಹೊಸ ಆಡಳಿತವನ್ನು ಕೂಡ ಅವರು ಪ್ರಾರಂಭ ಮಾಡಿದರು. ಬಲೂಚ್ನ ರಾಜಧಾನಿಯಾಗಿ ಕ್ವೆಟಾ ಕಾರ್ಯನಿರ್ವಹಿಸ್ತಾ ಇತ್ತು. ಈ ಸ್ವಾತಂತ್ರ್ಯದ ಸಂಭ್ರಮ ಅಲ್ಲಿ ಹೆಚ್ಚು ದಿನ ಅವರಿಗೆ ಉಳಿಲಿಲ್ಲ. ಯಾಕೆಂದರೆ ಆಗಸ್ಟ್ 14, 1947ರಂದು ಪಾಕಿಸ್ತಾನ ಸ್ವತಂತ್ರಗೊಳ್ತು. ಪಾಕಿಸ್ತಾನದ ಪಿತಾಮಹ ಅಂತ ಕರೆಸಿಕೊಳ್ಳುವ ಮಹಮ್ಮದ್ ಅಲಿ ಜಿನ್ನಾ ಬಲೂಚಿಸ್ತಾನವನ್ನು ಪಾಕಿಸ್ತಾನದ ಜೊತೆ ವಿಲೀನ ಮಾಡಿ ಅಂತ ಕಲಾತ್ನ ಮಹಾರಾಜ ಮೀರ್ ಅಹ್ಮದ್ ಯಾರ್ ಖಾನ್ ಅವರ ಜೊತೆ ಸಂಧಾನವನ್ನು ಪ್ರಾರಂಭ ಮಾಡಿದರು. ಆದರೆ ಅದು ಯಾಕೋ ಮೀರ್ ಅವರಿಗೆ ಪಾಕಿಸ್ತಾನವನ್ನು ಸೇರೋದಕ್ಕೆ ಮನಸ್ಸಿರಲಿಲ್ಲ. ಹೀಗಾಗಿ ಸುಮಾರು 6 ತಿಂಗಳುಗಳ ಕಾಲ ನಡೆದ ಮಾತುಕತೆಗಳು, ಬೇಡಿಕೆಗಳು ಹಾಗೂ ಅಧಿಕಾರ ವಿನಿಮಯಗಳು ಯಾವುವು ಅಲ್ಲಿ ಕೆಲಸಕ್ಕೆ ಬರಲಿಲ್ಲ. ಒಂದು ಹಂತದಲ್ಲಿ ಬಲೂಚಿಸ್ತಾನದ ಆಡಳಿತಗಾರರು ಭಾರತದೊಂದಿಗೆ ತಮ್ಮ ಸಂಸ್ಥಾನವನ್ನು ವಿಲೀನಗೊಳಿಸೋದಕ್ಕೆ ಮನಸ್ಸು ಮಾಡಿದರೆ ಹೊರತು ಪಾಕಿಸ್ತಾನದ ಜೊತೆಗಲ್ಲ. ಈ ಬಗ್ಗೆ ಅವತ್ತಿಗೆ ಸಾಕಷ್ಟು ಸುದ್ದಿಗಳು ಹರಡೋದಕ್ಕೆ ಶುರುವಾದವು. ಇದು ಗೊತ್ತಾದ ಮೇಲೆ ಪಾಕಿಸ್ತಾನ 1948ರ ಮಾರ್ಚಲ್ಲಿ ಬಲೂಚ್ ಮೇಲೆ ದಾಳಿ ಮಾಡಿತು. ಆ ನಂತರ ಅಲ್ಲಿ ನಡೆದದ್ದು ಒಂದು ದೊಡ್ಡ ಮಾರಣ ಹೋಮ. ಗೆಳೆಯರೆ, 1948ರ ಮಾರ್ಚ್ 27ನೇ ತಾರೀಕು ಪಾಕಿಸ್ತಾನದ ಸೈನ್ಯ ಬಲೂಚಿಸ್ತಾನದ ಮೇಲೆ ದಾಳಿ ಮಾಡಿತು. ಆಧುನಿಕ ಶಸ್ತ್ರಾಸ್ತ್ರಗಳು ಹಾಗೂ ಉತ್ತಮ ಸೈನ್ಯವನ್ನ ಹೊಂದಿದ್ದ ಪಾಕಿಸ್ತಾನದ ಮುಂದೆ ಪಾಪ ಬಲೂಚಿಗರ ಹೋರಾಟ ವ್ಯರ್ಥವಾಯಿತು. ಪಾಕ್ ಸೈನ್ಯದ ಮುಂದೆ ಬಲೂಚರ ಚಿಕ್ಕ ಪಡೆ ಹೆಚ್ಚು ಹೊತ್ತು ನಿಲ್ಲೋದಿಕ್ಕೆ ಸಾಧ್ಯ ಆಗಲಿಲ್ಲ. ಪಾಕಿಗಳು ಕಲಾತ್ನ ಅರಸ ಮೀರ್ ಅಹ್ಮದ್ ಯಾರ್ ಖಾನ್ ಅವರನ್ನ ಬಂಧಿಸಿ ಕರಾಚಿಗೆ ಕರ್ಕೊಂಡು ಹೋದರು. ಅಲ್ಲವರ ಮೇಲೆ ಒತ್ತಡ ಹೇರಲಾಯಿತು. ಅವರ ಹಣೆಗೆ ಬಂದೂಕನ್ನು ಇಟ್ಟು ರಾಜನಿಂದ ಬಲವಂತವಾಗಿ ವಿಲೀನ ಪತ್ರಕ್ಕೆ ಸಹಿ ಮಾಡಿಸಲಾಯಿತು. ಹೀಗೊಂದು ಕಡೆ ಕರಾಚಿಯಲ್ಲಿ ರಾಜನನ್ನ ಬಂಧಿಸಿ ಬೆದರಿಸ್ತಾ ಇದ್ರೆ, ಮತ್ತೊಂದು ಕಡೆ ರಾಜವಂಶದ ಕುಡಿಗಳಾದ ಆಗಾ ಅಬ್ದುಲ್ ಕರೀಂ ಮತ್ತು ಮೊಹಮ್ಮದ್ ರಹೀಂ ಪಾಕ್ ಸೈನ್ಯದಿಂದ ತಪ್ಪಿಸಿಕೊಂಡ್ರು. ಆಫ್ಘನಿಸ್ತಾನ, ಇರಾನ್ ಗಡಿಗಳಲ್ಲಿ ಅಡಗಿ ಕೂತು ತಮ್ಮದೇ ಸಣ್ಣ ಸೈನಿಕ ತುಕಡಿಯೊಂದನ್ನು ಕಟ್ಟಿಕೊಂಡು ಪಾಕಿಸ್ತಾನದ ವಿರುದ್ಧ ಗೆರಿಲ್ಲಾ ಮಾದರಿಯ ಹೋರಾಟವನ್ನು ಶುರು ಮಾಡಿದರು. ಅಲ್ಲಿಂದ ಶುರುವಾಯಿತು ನೋಡಿ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನದ ನಡುವಿನ ಸಶಸ್ತ್ರ ಹೋರಾಟದ ಪರ್ವ. ಗೆಳೆಯರೆ, ಮೊದಲಿಗೆ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಪ್ರಯೋಜನಕ್ಕೇನೂ ಬರಲಿಲ್ಲ. ಬಲೂಚಿ ಹೋರಾಟಗಾರ ನವಾಬ್ ನವರೋಜ್ ಖಾನ್ ಅವರನ್ನ 1959ರಲ್ಲಿ ಬಂಧಿಸಿ ಪಾಕಿಸ್ತಾನ ನವರೋಜ್ ಖಾನ್ ಹಾಗೂ ಅವರ 5 ಮಕ್ಕಳನ್ನ ಒಟ್ಟೊಟ್ಟಿಗೆ ನೇಣಿಗೇರಿಸಿತು. ಸಣ್ಣ ಮಟ್ಟದಲ್ಲಿ ನಡೀತಿದ್ದ ಬಲೂಚಿಗರ ಹೋರಾಟ ಒಂದು ಸಂಘಟನೆಯ ರೂಪವನ್ನು ಪಡ್ಕೊಳ್ತು. ಕಾಲ ಕಳೆದ ಹಾಗೆ ಬಲೂಚ್ ಹೋರಾಟಕ್ಕೆ ಪಾಕಿಸ್ತಾನ ತಲೆಬಾಗಬೇಕಾಗಿ ಬಂತು. ಹಾಗಂತ ಬಲೂಚಿಗರಿಗೆ ಸ್ವಾತಂತ್ರ್ಯ ಏನು ಸಿಕ್ಕಿಬಿಡಲಿಲ್ಲ. ಅದರ ಬದಲಾಗಿ ಒಂದು ಪ್ರಾಂತೀಯ ಸರ್ಕಾರವನ್ನು ರಚಿಸಿಕೊಳ್ಳುವ ಅಧಿಕಾರ ಮಾತ್ರ ಅವರಿಗೆ ಸಿಗಿತು. ಕ್ವೆಟಾ ಬಲೂಚಿಸ್ತಾನದ ಅಧಿಕೃತ ರಾಜಧಾನಿ ಆಯಿತು. ಆದರೂ ಆ ಪ್ರದೇಶದ ಮೇಲಿನ ಹಿಡಿತವನ್ನು ಕಳ್ಕೋಬಾರದು ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ತನ್ನ ಸೇನೆಯನ್ನು ಬಲೂಚಿಸ್ತಾನದ ತುಂಬ ನಿಯುಕ್ತಿಗೊಳಿಸಿತು. ಹೀಗೆ ಪ್ರಾಂತೀಯ ಸರ್ಕಾರ ಪ್ರಾರಂಭವಾದರೂ ಕೂಡ ಬಾಂಗ್ಲಾದೇಶದ ಹಾಗೆ ಬಲೂಚಿಗರೂ ಅನ್ಯಾಯಕ್ಕೊಳಗಾಗ್ತಾ ಬಂದರು. ಪಾಕ್ ಆಡಳಿತದಲ್ಲಿ ಸಿಂಧ್ ಮತ್ತು ಪಂಜಾಬಿಗಳ ಹಸ್ತಕ್ಷೇಪ ಹೆಚ್ಚಾಗ್ತಾ ಹೋಯಿತು. ಈ ಹಂತದಲ್ಲಿ 70ರ ದಶಕದ ಪ್ರಾರಂಭದಲ್ಲಿ ಮತ್ತೊಮ್ಮೆ ಬಲೂಚಲ್ಲಿ ಹೋರಾಟಗಳು ಶುರುವಾದವು. ಹೀಗಾಗಿ ಪ್ರಾಂತೀಯ ಸರ್ಕಾರ ಅಧಿಕಾರಕ್ಕೆ ಬಂದ 3 ವರ್ಷಗಳಲ್ಲಿ ಅದರ ಅಸ್ತಿತ್ವ ಕೂಡ ಕೊನೆಯಾಯಿತು. ಈ ಬಾರಿ ಬಲೂಚಿಗರ ಮೇಲೆ ಬಿದ್ದಿದ್ದು ಜುಲ್ಫಿಕರ್ ಅಲಿ ಭುಟ್ಟೋ. ಗೆಳೆಯರೆ, ಅಧಿಕಾರದ ಲಾಲಸೆಗೆ ಬಿದ್ದು ತಮ್ಮ ದೇಶದ ಪೂರ್ವ ಭಾಗವನ್ನು ಬಲಿ ಕೊಟ್ಟವರು ಬಲೂಚಿಸ್ತಾನವನ್ನು ಬಿಡ್ತಾರಾ? ಅಲ್ಲವತ್ತು ಭುಟ್ಟೋ ನೇತೃತ್ವದ ಪಾಕಿಸ್ತಾನದ ಸರ್ಕಾರ ಬಲೂಚಿಗರ ಅಧಿಕಾರವನ್ನು ಸಂಪೂರ್ಣವಾಗಿ ಕಿತ್ಕೊಳ್ತು. ಆನಂತರ ಪಾಕಿಸ್ತಾನದಲ್ಲಿ ಮಿಲಿಟರಿ ಆಡಳಿತ ಶುರುವಾಯಿತು. ಹೀಗೆ ಬಲೂಚಿಗರ ಹೋರಾಟ ದಶಕಗಳ ಕಾಲ ಹಾವು ಏಣಿ ಆಟದ ಹಾಗೆ ನಡ್ಕೊಳ್ತಲೇ ಬಂತು. ಮುಂದೆ ಈ ಹೋರಾಟಕ್ಕೆ ಹೊಸ ಕಿಚ್ಚನ್ನು ಹಚ್ಚಿದ್ದು
ಬಲೂಚ್ ಬಂಡುಕೋರರು ಹಾಗೂ ಬಲೂಚಿಗರ ಪ್ರಬಲ ನಾಯಕ ಅಕ್ಬರ್ ಬುಕ್ತಿ. ಅಕ್ಬರ್ ಬುಕ್ತಿ ಬಲೂಚಿಸ್ತಾನವನ್ನು ಪ್ರತಿನಿಧಿಸಿ ಪಾಕಿಸ್ತಾನದ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ರು. ತಮ್ಮ 80ನೇ ವಯಸ್ಸಲ್ಲೂ ತಮ್ಮ ಜನಗಳ ಪರವಾಗಿ ಹೋರಾಟ ಮಾಡ್ತಿದ್ದವರು ಅಕ್ಬರ್ ಬುಕ್ತಿ. ಅವರು ತಮ್ಮ ಹೋರಾಟದಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸನ್ನು ಗಳಿಸಿಕೊಂಡಿದ್ರು. ಆದ್ರೆ ಬೆನ್ನಿಗೆ ಚೂರಿ ಹಾಕೋದು ಪಾಕಿಸ್ತಾನಕ್ಕೆ ಕರತಲ ಮಲಕ ನೋಡಿ. ಅಕ್ಬರ್ ಬುಕ್ತಿಯ ವಿಚಾರದಲ್ಲಿ ಕೂಡ ಹೀಗೆ ಆಯಿತು. 1999ರ ನಂತರ ಅಕ್ಬರ್ ಬುಕ್ತಿ ಅವರ ಮೇಲೆ ಪಾಕಿಸ್ತಾನದ ಸರ್ವಾಧಿಕಾರಿ ಮುಷರ್ರಫ್ ಕಣ್ಣು ಬಿತ್ತು. ತಮ್ಮ ಆಡಳಿತ ಕಾಲದಲ್ಲಿ ಬಲೂಚ್ನ ಹೋರಾಟಗಾರರ ಮೇಲೆ ಮುಷರ್ರಫ್ ಮುಗಿಬಿದ್ರು. ಅಕ್ಬರ್ ಬುಕ್ತಿ ಅವರ ಪಡೆ ಇರಾನ್ನಿಂದ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ತಾ ಇದೆ. ಆ ಮೂಲಕ ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರ್ತಾ ಇದೆ ಅನ್ನೋ ಕಾರಣ ಕೊಟ್ಟು ಬಲೂಚಿಸ್ತಾನದ ಮೇಲೆ ಪಾಕ್ ಸೇನೆ ದಾಳಿ ಮಾಡಿತು. ಈ ಹೋರಾಟದಲ್ಲಿ ಸೈನ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಬಲೂಚಿಸ್ತಾನದ ಗುಡ್ಡಗಾಡುಗಳಲ್ಲಿ ತಲೆಮರೆಸಿಕೊಂಡ ಅಕ್ಬರ್ ಬುಕ್ತಿ ಅವರನ್ನ ಪಾಕ್ ಸೈನ್ಯ ಆ ಗುಹೆಗಳಲ್ಲೇ ಹೊಡೆದು ಹಾಕಿತು. ಆ ನಂತರ ಅಲ್ಲಿನ ನಾಗರಿಕರನ್ನ ಕೂಡ ಪಾಕಿಸ್ತಾನದ ಸೇನೆ ಟಾರ್ಗೆಟ್ ಮಾಡ್ಕೊಳ್ತಾ ಹೋಯಿತು. ಇವತ್ತಲ್ಲಿ ಸಾಕಷ್ಟು ಜನರನ್ನ ಅನ್ಯಾಯವಾಗಿ ಕೊಲೆ ಮಾಡೋ ಕೆಲಸ ನಡೀತಾ ಇದೆ. 2003ರಿಂದ ಇಲ್ಲಿವರೆಗೆ ಸುಮಾರು 20,000ಕ್ಕೂ ಹೆಚ್ಚು ಮಂದಿ ಹೋರಾಟಗಾರರಲ್ಲಿ ಕಾಣೆಯಾಗಿದ್ದಾರೆ. 2008ರ ಸಮಯದಲ್ಲಿ 1,500ಕ್ಕೂ ಅಧಿಕ ಮಂದಿ ಪಾಕ್ ಸೈನಿಕರಿಂದ ಅಪಹರಿಸಲ್ಪಟ್ಟು ಕೊಲೆಗೀಡಾಗಿದ್ದಾರೆ. ಹೀಗಾಗಿ ಬಲೂಚಿಸ್ತಾನದ ರಾಜಧಾನಿಯಲ್ಲಿ ತಮ್ಮವರ ಫೋಟೋಗಳನ್ನು ಹಿಡ್ಕೊಂಡು ನಿಂತ ಜನ ಬೀದಿ ಬೀದಿಗಳಲ್ಲೂ ಸಿಗ್ತಾರೆ. ನಮ್ಮ ಜನರನ್ನ ಪಾಕಿಸ್ತಾನದ ಸೇನೆ ಅನ್ಯಾಯವಾಗಿ ಕೊಲೆ ಮಾಡ್ತಾ ಇದೆ ಅಂತ ಅವರು ಆರೋಪಗಳನ್ನು ಮಾಡ್ತಲೇ ಇದ್ದಾರೆ. ಇನ್ನಿಷ್ಟೆಲ್ಲ ದೌರ್ಜನ್ಯ ಮಾಡಿ ಕೂಡ ಪಾಕಿಸ್ತಾನ ಬಲೂಚಿಸ್ತಾನವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಯಾಕೆ ಬಯಸ್ತಾ ಇದೆ? ಈ ಪ್ರಶ್ನೆಗೆ ಮೊದಲ ಉತ್ತರ ಅಲ್ಲಿ ಸಿಗುವ ಅಪಾರ ಪ್ರಮಾಣದ ಖನಿಜ ಸಂಪತ್ತು. ಈ ಬಲೂಚಿಸ್ತಾನ ಅನ್ನೋದು ಇಡೀ ಪಾಕಿಸ್ತಾನದಲ್ಲೇ ಅತಿ ಹೆಚ್ಚು ಭೂಪ್ರದೇಶವನ್ನು ಹೊಂದಿರುವ ರಾಜ್ಯ. ಬಲೂಚಿಸ್ತಾನ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವ ಮತ್ತು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಪ್ರಾಂತ್ಯ. ಅಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತು ಲಭ್ಯ ಇದೆ. ಕಬ್ಬಿಣ, ಸಲ್ಫರ್, ಕ್ರೋಮೈಟ್, ಕಲ್ಲಿದ್ದಲು, ಸುಣ್ಣದ ಕಲ್ಲು, ಚಿನ್ನ ಸೇರಿದಂತೆ ಸಾಕಷ್ಟು ಖನಿಜ ಸಂಪತ್ತಲ್ಲಿ ಲಭ್ಯ ಇದೆ. ಹೀಗಾಗಿ ನೈಸರ್ಗಿಕ ಸಂಪನ್ಮೂಲಗಳ ಸಮೃದ್ಧ ಪ್ರದೇಶವನ್ನು ಬಿಡೋದಕ್ಕೆ ಪಾಕಿಸ್ತಾನಕ್ಕೆ ಇಷ್ಟ ಇಲ್ಲ. ಇನ್ನು ಎರಡನೆಯದ್ದು, ಇತ್ತೀಚೆಗೆ ಚೀನಾದ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿರುವ ಗ್ವದಾರ್ ಬಂದರ್ ಇರುವುದು ಕೂಡ ಇದೇ ಬಲೂಚಿಸ್ತಾನದಲ್ಲಿ. 1971ರಲ್ಲಿ ಭಾರತೀಯ ಸೈನ್ಯ ಕರಾಚಿ ಬಂದರನ್ನ ನಾಶ ಮಾಡಿದಾಗ ಪಾಕಿಸ್ತಾನಕ್ಕೆ ಸಾಕಷ್ಟು ನಷ್ಟ ಉಂಟಾಯಿತು. ಅಲ್ಲದೆ ಬೇರೆ ಬಂದರಿನಿಂದ ಆಮದು ವ್ಯವಹಾರ ಮುಂದುವರಿಸುವ ಸ್ಥಿತಿಯಲ್ಲಿ ಅವತ್ತವರು ಇರಲಿಲ್ಲ. ಹೀಗಾಗಿ ಕರಾಚಿಯ ನಂತರ ಗ್ವದಾರ್ ಬಂದರನ್ನ ಪಾಕಿಸ್ತಾನ ಈಗ ಅಭಿವೃದ್ಧಿಪಡಿಸಿದೆ. ಇನ್ನು ಈ ಬಂದರಿನ ಉಸ್ತುವಾರಿಯನ್ನ 43 ವರ್ಷಗಳ ಕಾಲ ಚೀನಾಗೆ ವಹಿಸಿಕೊಡಲಾಗಿದೆ. ಈಗಾಗಲೇ ಈ ಬಂದರಿನಿಂದ ವ್ಯಾಪಾರ ವಹಿವಾಟುಗಳನ್ನು ಆರಂಭ ಮಾಡಿರುವ ಚೈನಾ ಸರಕು ಸಾಗಾಣಿಕೆಗೆ ಸುಮಾರು 3,000 ಕಿಲೋಮೀಟರ್ ಉದ್ದದ ಹೆದ್ದಾರಿಯನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದೆ. ಗ್ವದಾರ್ ಬಂದರಲ್ಲಿ ಚೀನಾದ ಹಸ್ತಕ್ಷೇಪ ಇರುವುದು ಭಾರತದ ಪಾಲಿಗೆ ಯಾವತ್ತಿಗೂ ಆತಂಕ ತಂದೊಡ್ಡುವ ಸಂಗತಿ. ಇಂಥ ಗ್ವದಾರ್ ಬಂದರಿರುವುದು ಇದೇ ಬಲೂಚಿಸ್ತಾನದಲ್ಲಿ. ಹೀಗಾಗಿ ಚಿನ್ನದ ಮೊಟ್ಟೆ ಇಡೋ ಕೋಳಿಯನ್ನು ಪಾಕಿಸ್ತಾನ ಬಿಟ್ಟು ಕೊಡೋದಕ್ಕೆ ಸಿದ್ಧ ಇಲ್ಲ. ಹಾಗಂತ ಅವರನ್ನ ಸರಿಯಾಗಿ ನಡೆಸಿಕೊಳ್ಳುವ ಮಾನವೀಯ ಸಂಸ್ಕಾರ ಕೂಡ ಈ ಪಾಕಿಗಳಿಗಿಲ್ಲ. ಅದರ ಪರಿಣಾಮ ಅಲ್ಲಿಗ ಬಲೂಚ್ ಸ್ವಾತಂತ್ರ್ಯದ ಹೋರಾಟ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಗೆಳೆಯರೆ, ಹೀಗೆ 1948ರಿಂದ ಶುರುವಾದ ಈ ಹೋರಾಟ ಈಗ ಒಂದು ಹಂತಕ್ಕೆ ಬಂದಿದೆ. ಈ ಹೋರಾಟಕ್ಕೆ ಬಲೂಚ್ನ ಪ್ರಜೆಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಈ ಹಿಂದೆ ಬರೀ ಕಲಾತ್ ಪ್ರಾಂತ್ಯ ಮಾತ್ರ ಸ್ವಾತಂತ್ರ್ಯವನ್ನು ಬಯಸ್ತಾ ಇತ್ತು. ಈಗ ಇಡೀ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಸ್ವತಂತ್ರಗೊಳ್ಳುವ ಇಚ್ಛೆಯನ್ನು ಹೊಂದಿದೆ. ಮೆಹರಾನ್ ಬಲೂಚ್ರಂಥ ಮಹಿಳಾ ಹೋರಾಟಗಾರ್ತಿಯರು ಪಾಕಿಸ್ತಾನದ ಸರ್ಕಾರದ ನಿದ್ದೆಗೆಡಿಸ್ತಾ ಇದ್ದಾರೆ. ಇನ್ನು ಬಲೂಚ್ ಲಿಬರೇಷನ್ ಆರ್ಮಿ ಆಗಾಗ್ಗೆ ಪಾಕ್ ಸೈನ್ಯದ ವಿರುದ್ಧ ದಾಳಿ ಮಾಡ್ತಲೇ ಇರುತ್ತೆ. ಅವರ ಜೊತೆ ಬಲೂಚ್ ಲಿಬರೇಷನ್ ಫ್ರಂಟ್ ಕೂಡ ಸೇರಿಕೊಂಡಿದೆ. ಈ ದಾಳಿಗಳು ಪಾಕಿಸ್ತಾನದ ಸೇನೆಗೆ ನಡುಕ ಹುಟ್ಟಿಸ್ತಾ ಇವೆ. ಚೈನಾದ ಎದೆಯಲ್ಲಿ ಆತಂಕ ಉಂಟು ಮಾಡ್ತಾ ಇವೆ. ಸೊ ಈಗ ಆ ಹೋರಾಟ ಇನ್ನಷ್ಟು ಮುಂದಕ್ಕೆ ಹೋಗ್ತಾ ಇದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿರೋ ಸಂದರ್ಭವನ್ನು ಬಳಸಿಕೊಂಡು ಬಲೂಚಿಸ್ತಾನ ಸ್ವತಂತ್ರವಾಗೋದಕ್ಕೊಂದು ಪ್ರಯತ್ನವನ್ನೂ ಮಾಡ್ತಾ ಇದೆ. ಈಗ ಭಾರತದ ಗಡಿಯಲ್ಲಿ ಸಂಘರ್ಷ ತಾತ್ಕಾಲಿಕವಾಗಿ ನಿಂತಿದೆ ನಿಜ. ಆದರೆ ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಬಲೂಚ್ ಹೋರಾಟಗಾರರು ತಮ್ಮ ದಾಳಿಯನ್ನು ತೀವ್ರಗೊಳಿಸಿದ್ದಾರೆ. ಆ ದಾಳಿಯಲ್ಲಿ ಸಾಕಷ್ಟು ಪಾಕಿ ಸೈನಿಕರು ಬಲಿಯಾಗ್ತಾ ಇದ್ದಾರೆ ಮತ್ತು ಪಂಜಾಬಿ ಅಂತ ಕಾಣಿಸಿಕೊಂಡ ಪ್ರತಿಯೊಬ್ಬನನ್ನೂ ಅಲ್ಲಿ ಹೊಡೆದುಕೊಳ್ಳಲಾಗ್ತಾ ಇದೆ. ಮುಂದೆ ಈ ಹೋರಾಟ ಎಲ್ಲಿಗೆ ಹೋಗುತ್ತೆ? ಭಾರತ ಬಲೂಚಿಗರಿಗೆ ಸ್ವತಂತ್ರಗೊಳ್ಳೋದಕ್ಕೆ ಯಾವ ಮಟ್ಟದ ಸಹಾಯವನ್ನು ಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ ಬಲೂಚರ ಸ್ವಾತಂತ್ರ್ಯ ಹೋರಾಟದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.